ಇವತ್ತು ರಾಜೂರು ಗೌಡ್ರಿಗೆ ಹೇಳುದದ ಬರ್ರಿ. ಹುಟ್ಟಿಗೆ ರಾಹುಲ ಮಾಸ್ತರನಂತವ ಒಬ್ಬ 3 ವರ್ಷದ ಹಿಂದೆ ಒಬ್ಬ ಮಂಗ್ಯಾನಿ ಇದ್ದ. ಹೌದ್ ಹೌದು ಮಂಗ್ಯಾನೆ ಇದ್ದ. ನದಿಯಲ್ಲಂತ ಒಂದು ಸತ್ಯ ಸಂಘದ ಧಡಕ್ಕ ಮುಟ್ಟಿ ಹಲೋ ಏನ್ ಮಾಡ್ಲತ್ರಿ? ಹಲೋ ಹಂಗ್ಯಾನ್ ಕೈ ಹಚ್ಬೇಡ್ರಿ ಓಯಪ್ಪ. ಹಾ ಹಾ ನದಿಯಲ್ಲಂತ ಒಂದು ಸತ್ಯ ಸಂಘದ ಹೊಳಿ ಹರಿತಿತ್ತು. ಅದರ ಮಗ್ಗಲಕ್ಕೆ ಒಂದು ಅಜ್ಞಾನ ಇತ್ತು. ಹೌದ್ ಹೌದ. ಅಜ್ಞಾನ ಎಂಬುವ ಗಿಡದ ಮ್ಯಾಗಲು ಹುಟ್ಟಿಗೆ ರಾಹುಲ ಮಾಸ್ತರ ಸತ್ಯ ಸಂಘನು ಹೊಳಿ ಒಳಗೆ ಜಾರಿ ಬಿದ್ದಾನ. ಬಿದ್ದಾನ ಬೀಳುದ ತಡ ಮದಗೊಂಡ ಮುತ್ಯಾನು ಬಂಗಾರ ಮೂರ್ತಿ ಮುಟ್ಟಿ ಮಂಗ್ಯ ಇದ್ದಂತವ ಸತ್ಯ ಸಂಘದೊಳಗ ಶಿವವಾಗಿ ನಿತ್ತಾನ. ಶಿವವಾಗಿ ನಿತ್ತ ಹರಕತ್ತಲ್ಲಿ ಹೇಳೋಣಿಕೆ ಇದೂ ಒಂದು ನಂದೇ ಜಾತಿದೆ ಶಿವವಾದ ತೇಳಿ ಕಾಡಿನ ರಾಜಕೀಯ ಮಾಡ್ಲಿಕ್ಕ ರಾಜೂರು ಗೌಡ್ರು ಬಿಟ್ರು. ಇವತ್ತು ಮದಗೊಂಡ ಮುತ್ತ ತುಳಿದಿರ್ತಕ್ಕಂತ ಫಳ್ಯಾಂದ ನಿಮಗೆ ಬಯಲು ಮಾಡ್ತಾ ಕಡ್ಯಾಕ ಮಾಡ್ತೇವ್ ಕಡ್ಯಾಕ. ರಾಹುಲ್ ಮಾಸ್ತರ ಮುಟ್ಟೆಲ್ಲ ತೇಳಿ ಕೊಟ್ಟಿ ಕೂಡ ತಗೊಂಡು ನೀವೇನಾರ ನರಿಯಾಗಿ ಬಂದ್ರೆ ಅಂದ್ರ ಹಾವಾಗಿ ಗಿಡದಾಗ ಕುತ್ತತ್ತು ಮುಂದ ನಿಮ್ಮ ಬಂಧಾನ ಬಯಲು ಮಾಡವ ಮದಗೊಂಡ ಮುತ್ಯಾನ ಮರಿ ಹುಟ್ಟಿಗೆ ರಾಹುಲ್ ಮಾಸ್ತರ ಎಚ್ಚರಲ್ಲಿ ಆಡ್ಕೆ ಮಾಡ್ರಿ. ಹೌದು ಹೌದು. ಅದಕ್ಕೆ 4 ಮಂದಿ ಸತ್ಯ ಧರ್ಮರೊಳಗ 3ನೇದವಾದಂತ ಆಚಾರ ವಿಚಾರದಲ್ಲಿ ಶ್ರೇಷ್ಠವಾದಂತ ಸೋಮಣ ಮುತ್ಯ ತಾಯಿ ಸುಂಬೈ ಹೊಟ್ಟಿಲಿ 5 ಮಂದಿ ಹುಟ್ಟಿ ಬಂದ್ರು. ಇವ್ರು ಯಾರ್ರಿ ಸರ್ 5 ಮಂದಿ? ಹಿರಿ ಮಲ್ಲ ಪಡಿಯ, ಚಿಕ್ಕ ಮಲ್ಲ ಪಡಿಯ, ತಿಕ್ಕುಂಡಿ ಮುತ್ಯ ಪಡಿಯ, ಬೆಳ್ಳಡಿಗೆ ಹಳ್ಳದ ಸನ್ಯಾಸಿ ಮಲಕಾರಿಸಿದ್ದ ಮುತ್ಯ, ಹತ್ತೂರು ಹೋಗ್ಯಾಣ ಮುತ್ಯ. ಹತ್ತೂರು ಹೋಗ್ಯಾಣ ಮುತ್ಯ. ಹೌದು ಹೌದು ಹೌದು. ಇವ್ರ ಒಳಗ 4ನೇದವಾಗಿರ್ತಕ್ಕಂತ ಹಿಂಡ ಸಿದ್ಧರಲ್ಲಿ ಪುಂಡ ಸಿದ್ಧ, ನವಕೋಟಿ ಸಿದ್ಧರಲ್ಲಿ ಗುರುವಿನ ಅನುಗ್ರಹದಿಂದ ಧರ್ಮ ಕಟ್ಟಿ ಮ್ಯಾಗ ಬೆಂಕಿ ಊಟ ಮಾಡದಂತ ಸಿದ್ಧ, ಯಾವ ಬೆಳ್ಳಡಿಗೆ ಹಳ್ಳದ ದಡಿಗೆ ಗವಿ ಹೊಡೆದ ಕೂತು ಜಗತ್ತದೊಳಗ ನಸಿಕಿಗೆ ನಾಕಕ್ಕೆದ್ದು ಜಗತ್ತದೊಳಗ ಆಡ್ತಿರ್ತಕ್ಕಂತ, ಕಣ್ಣು ತೆಗೆದ್ರೆ ಬೆಂಕಿ ಕಾರ್ತದ ಎನ್ನ ಸಂಘದ ಒಡೆಯ ಅಂತ ಹಳ್ಳದ ಸನ್ಯಾಸಿ ಮಲಕಾರಿಸಿದ್ದ ಮುತ್ತನ ಪಾದಕ್ಕೂ ಕೂಡ ಅನಂತ ಕೋಟಿ ಭಕ್ತಿ ವಂದನೆಗಳನ್ನು ಹೇಳಿ ಅದೇ ರೀತಿಯಾಗಿ ಎಲ್ಲ ಜ್ಞಾನಕ್ಕೆ ಜ್ಯೋತಿ ಕವಿ ತಿಲಕಮಣಿ ಜ್ಞಾನರತ್ನ ಸಿದ್ಧರತ್ನ ಕವಿರತ್ನ. ಹೌದು ಹೌದು. ಯಾವ ಸೊಲ್ಲಾಪುರ ಜಿಲ್ಲೆಯ ದಕ್ಷಿಣ ಸೊಲ್ಲಾಪುರ ತಾಲೂಕಿನ ಸುಕ್ಷೇತ್ರ, ಪಾವನ ಕ್ಷೇತ್ರ, ಪುಣ್ಯ ಕ್ಷೇತ್ರವಾದಂತ ತಂದಿಲಾದ ದುಂಡಪಡಿಯ ತಾಯಿಲಾದಂತ ಗಂಗವಾಯಿ ಪುಣ್ಯ ಗರ್ಭದಿಂದ ಮಂದಲಪುರ ಪುಣ್ಯ ಪೌಳಿಯಲ್ಲಿ ಜನ್ಮೆತ್ತಿ ಬಂದು ಹೌದು 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 ಮೂಲಪೀಠ ಮುಮ್ಮೆಟ್ಟ ಗುಡ್ಡದ ಒಡೆಯನ ಎಡಕ ಮಠವನ್ನು ಕಟ್ಟಿ ಏನ್ ಮಾಡ್ಯಾರಿ ಸರ? ಜಗತ್ತದೊಳಗ ಈ ಸತ್ಯ ಸಂಘದ ಮುಖಾಂತರ ಅಮಶುದ್ಧ ಮುತ್ಯಾನ ಕೀರ್ತಿ ಜಗತ್ತಿನಾದಂತ ಹಾಡಿ ಹೊಗಳಿ ಯಾವ ಮುಮ್ಮೆಟ್ಟ ಗುಡ್ಡದಲ್ಲಿ ನೀರಿನ ಒಂದು ಕೊರತೆ ಇದ್ದಂತ ಸ್ಥಳದೊಳಗ ತುಪ್ಪದ ಹೊಳಿ ಹಾರಿಸಿರ್ತಕ್ಕಂತ ಅಂತ ನನ್ನ ದಾಸೋಹ ಮೂರ್ತಿ ನನ್ನ ಗುರು ಮದಗೊಂಡ ಮುತ್ತನ ಪಾದಕ್ಕೂ ಕೂಡ ಅನಂತ ಕೋಟಿ ಭಕ್ತಿ ವಂದನೆಗಳನ್ನು ಹೇಳಿ ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಕಾರಣೀಕರ್ತನಾಗಿ ಈ ಒಂದು ಮದಗೊಂಡ ಮುತ್ಯಾನ ಮಠದ ಅಧಿಪತಿಗಳಾಗಿ ಯಾರಿ ಸರ? ಮುತ್ಯ ಜಗತ್ತದೊಳಗ ಭಕ್ತರು ಉದ್ಧಾರ ಮಾಡ್ಯಾನ. ಮುತ್ಯಾನ ಕೀರ್ತಿ ಅಜರಾಮರ ಉಳಿಬೇಕಂತ ಹೇಳಿ ಮುತ್ಯಾನ ಸೇವಾ ಏನು ಮಾಡ್ಕೋತ ಬಂದಾರಲ್ಲ ಅಂತ ನನ್ನ ಮುತ್ಯಾನ ವಂಶಾವಳಿ ಒಳಗ ಆಗಿರ್ತಕ್ಕಂತ ಯಾರಿ ಸರ? ಯಾವ ನನ್ನ ಅಮಶುದ್ಧ ಮುತ್ಯಾನ ಪಾದಕ್ಕೂ ಕೂಡ ಅನಂತ ಕೋಟಿ ಶರಣಾರ್ಥಿಗಳನ್ನು ಹೇಳಿ ಇನ್ನೊಂದು ವಿಶೇಷತೆ ಏನಪ್ಪಾ ಅಂದ್ರ ಏನ್ರಿ ಸರ? ನನ್ನ ಮದಗೋಳ ಮುತ್ಯ ಇದ್ದ ಕಾಲಕ್ಕ ಮಹಾರಾಜರಿಗೆ ಸಾಕಷ್ಟು ಕಾರ್ಯಕ್ರಮ ಆದ್ರ ಈ ಬೆಳವಣಿಗೆ ಮಲಕಾರಿ ಸಿದ್ಧ ಮುತ್ಯಾನ ಸಂಘ ಜಗತ್ತದೊಳಗ ಕಂಬಳಿ ನಿಶಾನಿ ಹಚ್ಚಿ ಮೆರಿಬೇಕಂತ ಹೇಳಿ ಮದಗೋಣ ಮುತ್ಯ ಅವ್ರು ಹೇಳ್ತಿದ್ರು. ಅವಾಗ ಈ ಸಂಘದೊಳಗ ಮಾತಾಡ್ತಿರ್ತಕ್ಕಂತ ಈ ಸಂಘದೊಳಗ ಹಾಡ್ತಿರ್ತಕ್ಕಂತ ನಮ್ಮ ಮನು ಮಾರಾಯ ಅವರು ಜಗತ್ತದೊಳಗ ಮಲಕಾರಿ ಸಿದ್ಧನ ನಾಮ ಹಾಡಿ ಹೊಗಳಬೇಕಂತೇಳಿ ಎಡಬಿಡದೆ ಕಾರ್ಯಕ್ರಮ ಇದ್ರು 2 ತಿಂಗಳ ಕಾರ್ಯಕ್ರಮ ಸುಳ್ಳು ಮಾಡಿ
ಈ ಹುಡುಗರಿಗೆ ಹಾಡು ಕಲಿಸಿ ಬಾ ಹೇಳಿ ಹೌದ್ ಗುರು ಮದಗೊಂಡು ಮತ್ತೆ ನಮ್ಮ ಮಾಳಕೊಟ್ಟಿಗೆ ಲಕ್ಷ್ಮ ಮಾಸ್ತರ್ ಅವ್ರಿಗೆ ಹೇಳಿದ್ರು. ಹೌದ್ 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 ಹೌದು ಖರೆ ಅದ. 2 ತಿಂಗಳ ಮಲಕಾರಿ ಸಿದ್ಧ ಮುತ್ಯಾನ ಪೌಳಿ ಒಳಗ ಇವತ್ತ ಮನು ಮಾರಾಯ ಅವರಿಗೆ ಸಮಯ ಕೊಟ್ಟುದಕ್ಕಾಗಿ ಇವತ್ತ ಮದಗೊಂಡ ಮುತ್ಯಾನ ಸಂಕಲ್ಪ ಸತ್ಯದ ಹೌದ್ ಮದಗೊಂಡ ಮುತ್ಯಾನ ಮ್ಯಾಗ ಇಟ್ಟಿರ್ತಕ್ಕಂಥ ನಮ್ಮ ಲಕ್ಷ್ಮಣ ಮಾಸ್ತರ್ ಅವರ ಭಕ್ತಿ ಸತ್ಯದ ಆತ್ಮೀಯ ಬಂಧುಗಳೇ, ಹೌದ ಆ ಸಂಕಲ್ಪ ಸತ್ಯದ ತೇಳಿ ಇವತ್ತು ಮಲಕಾರಿ ಸಿದ್ಧನ ಸಂಘ ಜಗತ್ತಿಗೆ ಹೇಳುತ್ತದೆ ತೇಳಿ ಸಭಾದಕ್ಕೆ ಎತ್ತಿ ಆತ್ಮೀಯ ಬಂಧುಗಳು, ಸಭಾದಕ್ಕೆ ಎತ್ತಿ ಹೌದ್ ಹೌದು. ಅದಕ್ಕೆ ಆತ್ಮೀಯ ಬಂಧುಗಳೇ, ಆಹಾ ಅಂತ ನನ್ನ ಯಾಕಂದ್ರೆ ಈ ಸಂಘ ಹಾಡಿ ಹೊಗಳುತ್ತದ, ಈ ಸಂಘದಿಂದ ರಾಹುಲ್ ಮಾಸ್ತರ್ದು ಒಂದು ನಾಮ ಹೊಗಳುತ್ತದ. ಅದಕ್ಕೆ ಕಾರಣೀಕರ್ತರು ಸಮಯ ಕೊಟ್ಟಿರ್ತಕ್ಕಂಥ ನಮ್ಮ ಲಕ್ಷ್ಮಣ ಮಾಸ್ತರ್ ಅವರಿಗೂ ಕೂಡ ಶರಣು ಶರಣಾರ್ಥಿಗಳನ್ನು ಹೇಳಿ ಅದಕ್ಕೆ ಆತ್ಮೀಯ ಬಂಧುಗಳೇ, ಆಹಾ ಇವತ್ತ ಜಗತ್ತದೊಳಗ ನನ್ನ ಮದಗೊಂಡ ಮುತ್ತಿಯವರು ಹೌದ್ ಹೌದು ಎಂತ ಕೀರ್ತಿ ಗುರು ಅನ್ನೋ ಸ್ಥಾನಕ್ಕೆ ಹೋಗಿ ಕೂತಾರ ಅವರು. ಹೌದ್ ಹೌದ್ರಿ ಸರ. ಗು ಅಂದ್ರ ಕತ್ತಲೆ, ಆಹಾ ರು ಅಂದ್ರ ಬೆಳಕ. ಹೌದ್ ಹೌದ್ ಹೌದು. ಕತ್ತಲೆಯಿಂದ ಬೆಳಕಿಗೆ ಯಾರು ತರ್ತಾರ ಅವರಿಗೆ ಗುರು ಅಂತ ಹೇಳಿ ಕರೀತಾರ. ಹೌದ್ 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 ಹೌದು. ಯಾಕಂದ್ರೆ ನಿಮಗೆಲ್ಲರಿಗೆ ಗೊತ್ತದ, ಏನ್ರಿ ಸರ, ಇವತ್ತು ಅವರು ಸಂಘಟಿತಂತ ಲಕ್ಷ್ಮಣ ಮಾಸ್ತರ್ ಅವರು ಅದಾರ. ಹೌದ್ ಹೌದು. ಯಾವಾಗ ನಾಡು ಸಂಚಾರ ಮಾಡ್ಕೊತ ಹೋಗಿರು ಎಲ್ರಿ ಸರ? ಇದೇ ಗದಗ ಜಿಲ್ಲಾ ನರಗುಂದ ತಾಲೂಕಿನ ಯಾವ್ದವ್ರಿ ಲಕ್ಷ್ಮಣನ ಅದು ಯಾವದ್ರಿ? ಕಪಲಿ ಕಲ್ಲಾಪುರಕ್ಕೆ ಹೋಗಿರು ನನ್ನ ಗುರು ಮದಗೊಂಡ ಮತ್ತೆ ಅವರು. ಹೌದ್ ಹೌದ್ ಹೌದು. ಅವಾಗ ಆಹಾ ಏನೋ ವಿಶ್ರಾಂತಿಗಾಗಿ ಒಂದು ಗುಡಿ ಒಳಗೆ ಹೋಗಿ ಕುಂಡ್ರಬೇಕಂತ ಹೇಳಿ ವಿಚಾರ ಮಾಡಿ ಆ ಕಪಲಿ ಕಲ್ಲಾಪುರದೊಳಗೊಂದು ಗುಡಿ ಇತ್ತು. ಆಹಾ ಆ ಗುಡಿ ಒಳಗೆ ಹೋಗಿ ಅಲ್ಲೊಂದು ಕೊಲಿ ಇರ್ತದ, ದೇವ್ರ ಕೊಲಿ. ಹೌದ್ ಹೌದು. ದೇವ್ರ ಕೊಲಿ ಒಳಗೆ ಹೋಗಿ ದೇವ್ರ ಧ್ಯಾನ ಮಾಡ್ಬೇಕಂತ ಹೇಳಿ ಗುರು ಮದಗೊಂಡ ಮುತ್ತಿಯವರು ಹೋಗಬೇಕಂತಿದ್ರು. ಏನಾಯ್ತು? ಆದರೆ ಕಪಲಿ ಕಲ್ಲಾಪುರದೊಳಗಿದ್ದಂತ ಒಬ್ಬ ಆಹಾ ಆ ಗುಡಿ ಒಳಗಿದ್ದಂತ ಒಬ್ಬ ಪೂಜಾರಿ ಅಂದ, ಏನಂತನ್ರಿಪ್ಪ? ಯಾರು ನೀವು ಎಲ್ಲಿದು ಇಲ್ಲಿಗೆ ಯಾಕೆ ಬಂದಿರಂದ. ಹೌದ್ ಹೌದ್. ನಾವು ಅಮಸಿದ್ಧ ಮುತ್ಯಾನ ಭಕ್ತರು, ಆಹಾ ಜಗತ್ತಿನೊಳಗೆ ಯೋಗಿನಾದ ಮೂಗಸಿದ್ದನ ಕೀರ್ತಿ ಹಾಡಿ ಹೊಗಳಕೊತ್ತು ನಾಡು ಸಂಚಾರ ಮಾಡ್ಕೊತ ಬಂದಂತವ್ರು ನಾವಿದ್ದೇವೆ. ಹೌದ್ ಹೌದು. ಏನೋ ಇವತ್ತ ಈ ಮುತ್ಯಾನ ಪೌಳಿ ಒಳಗ ಒಂದು ಗಳಿಗೆ ಕಳಿಬೇಕಂತ ಹೇಳಿ ನಾವು ಈ ಮುತ್ಯಾನ ಗುಡಿ ಒಳಗ ಬಂದಿದ್ದೇವಂದ್ರು. ಆಹಾ ಅವಾಗ ಮುತ್ಯಾಗ ಹೇಳ್ತಾರೆ, ನೀವ್ ಯಾರದಿರಿ, ಏನು ಯಾರಿರಲಕ್ಕ ಏನಾರ ಇರಲಕ್ಕ, ಇಲ್ಲಿ ಗುಡಿಯಾಗಿರ್ಬೇಡ್ರಿ, ನಡ್ರಿ ಹೊರಗಂದ್ರು. ಹೌದ್ ಹೌದ್ ಹೌದು ಪೂಜಾರಿ. ಅವಾಗ ಲಕ್ಷ್ಮಣ ಮಾಸ್ತರ್ ಅವ್ರಿಗೆ ಸಿಟ್ಟು ಬತ್ತು, ಮುತ್ಯಾರ ಆಹಾ ಇವ್ ಹಿಂಗ್ಯಾಕ್ ಮಾಡ್ಲತ್ತ ನನಗೊಂದು ಕೈ ನೋಡ್ತೀನಿ ಬಿಡ್ರಿ ಅಂದ. ಹೌದೌದು ಬಿಡೋರು. ಯಾಕಂದ್ರ ಲಕ್ಷ್ಮಣ ಮಾಸ್ತರ್ ಅವರು ನೋಡ್ಬೇಕು ನೀವು ಹಾಡೋ ಮುಂದ್ ಹುರುಪ್ ಹೆಂಗ್ ಇರ್ತದ. ಹೌದ್ ಹೌದು. ಅಂತ ಗುರು ಮದಗೊಂಡು ಮುತ್ತೆಗೆ ಕುಣಿಸ್ತಿದ್ರು ಅವ್ರು. ಅಂತ ಶಕ್ತಿ ರಾಗ ಲಯ ಅಟ್ಟು ತಾಕತ್ತಿತ್ತು. ಹೌದ್ ಹೌದು. ಖರೇ ಶಿಷ್ಯ ಖರೇ ಗುರು ಅವರು. ಅವಾಗ ಮದಗೊಂಡು ಮುತ್ತೆ ಹೇಳ್ತಾರೆ, ಲಕ್ಷ್ಮಣ ಬಹಳ ಆಕ್ರೋಶಕ್ಕಾಗಿ ದುಡುಕಬೇಡ. ಹೌದ್ ಹೌದು. ಊರ ಅವ್ರದದ. ತಿಳಿದರೆ ಅಲ್ಲಿ ತಿಳಿಲಾರ್ದರೆ ಅಲ್ಲಿ ಮಾತಾಡ್ಯಾರ. ಹೌದ್ ಹೌದು ಮಾತಾಡ್ಲಿ. ಯಾಕಂದ್ರ ಶತ್ರುರಾಯ್ದ ಹಾದಿಲೆ ಹಿಟಗಲ್ಲ ಹಿಟ್ಟಾದವು, ನರಗಲ್ಲ ಪುಡಿ ಆದವು, ಭಂಡಾರ ಓಕಳಿ ಆದವು. ಹೌದ್ ಹೌದು. ಕಲಿಯುಗದಾಗ ಕಲಿ ಕಟ್ಟಿಯರಿ ಧರ್ಮದ ನ್ಯಾಯ ಸುಳ್ಳಾದ್ರು ಸಿದ್ಧರ ಸಿದ್ಧಾಟಿಗೆ ಸುಳ್ಳಾಗುದಿಲ್ಲತ್ತ ಜಗತ್ತದೊಳಗ ಕೀರ್ತಿ ಅದ. ಲಕ್ಷ್ಮಣ ವಿಚಾರ ಮಾಡಬೇಡ, ಪೂಜಾರಿಗೆ ನಾವ್ ಇಲ್ಲಿ ಇರುವುದು ಅವನ ಮನಸ್ಸಿಗೆ ಬರ್ತಿತ್ತಲ್ಲ ಅಂದ್ರ ನಾವ್ ಇಲ್ಲಿ ಇರುವುದು ಬೇಡ, ನಡಿಯತ್ತೇಳಿ ನನ್ನ ಗುರು ಮದಗೊಂಡ ಮುತ್ಯ ದೇವ್ರ ಕೋಲ ಅಂದ ಕಾಲು ಎತ್ತಿ ಹೊರಗಿಡುದಕ್ಕ ಗುಡಿ ಒಳಗಿನ ದೀಪಾರ್ಯದ. ಆತ್ಮೀಯ ಬಂಧುಗಳೇ, ಜಗತ್ತ ಗುಡಿ ಒಳಗಿನ ದೀಪಾರ್ಯದ. ಹಂಗ ಗುರು ಎಲ್ಲಿ ಇರ್ತಾನ ಅಲ್ಲಿ ಬೆಳಕು ಇದ್ದೇ ಇರ್ತದ. ಗುರು ಅನಂತ ಅರುವ ಮರ್ತೇವಪ್ಪ ಅಂದ್ರ ಹೆಂಗ ಅಲ್ಲಿ ಕಪಲಿ ಕಲ್ಲಾಪುರ ಗುಡಿ ಕೋಲಿ ಒಳಗ ಕತ್ಲಿ ಬಿದ್ದದಲ್ಲ, ನಮ್ಮ ಬಾಳ ಒಳಗೂ ಸಹಿತ ಕತ್ಲಿ ಬೀಳ್ತದ. ಆತ್ಮೀಯ ಬಂಧುಗಳೇ, ಹಾಡಿಕೆ ಮಾಡ್ಬೇಕು. ಅದಕ್ಕೆ ಇರ್ಲಿ ಆತ್ಮೀಯ ಬಂಧುಗಳೇ, ಬಹಳೇನು ಮಾತಾಡುವುದಿಲ್ಲ. ಇವತ್ತು ಅಹೇರವಾಡಿ ಯಾರು ನಮ್ಮ ಗೌಡಪ್ಪ ಗೌಡ್ರ ಮ್ಯಾಲ ನಮ್ಮ ಸರ್ಜೋಡಿಯಾಗಿ ಹಾಡ್ಲಕ್ಕ ಬಂದುದಾಗ್ಯದ. ಆ ಸಂಘದೊಳಗ ಮಾತಾಡ್ತಿರ್ತಕ್ಕಂತ ಯಾರ್ರಿ ಸರ? ನಮ್ಮ ಮಾತಿನ ಚಾತುರ್ಯ, ನಮ್ಮ ಬುದ್ಧಿವಂತ ಗೌಡ್ರ ಬಂದಾರಿ ಸರ. ಮಲಕಾರಿ ಸಿದ್ಧನ ಸಂಘದ ವತಿಯಿಂದ
ಅವರ ಸಂಘಕ್ಕೂ ಹಾ ಹಾ ಮತ್ತು ನಮ್ಮ ಹಮಸಿದ್ದ ಮುತ್ಯಾನ ಮಠ ಮನಿದೆ ಒಂದು ಸಂಘ, ಹೌದು ಬಿಸನಾಳದಿಂದ ಸಹಿತ ಒಂದು ಸಂಘ ಬಂದದ. ಆ ಎರಡೂ ಸಂಘಕ್ಕೂ ಎನ್ನ ಸಂಘದ ವತಿಯಿಂದ ಅನಂತಕೋಟಿ ಶರಣಾರ್ಥಿಗಳನ್ನು ಹೇಳಿ. ಇವತ್ತ ರಾಜೂರು ಗೌಡ್ರಿಗೆ ನನ್ನ ಮದಗೊಂಡು ಮುತ್ತ ತುಳಿದಂತ ಪುಣ್ಯ ಪೌಳಿಗೆ ಬಂದಾರ್ರಿಪ್ಪ. ಅವರಿಗೆ ನಂದೊಂದು ವಿನಂತಿ ಅದ. ಏನು ವಿನಂತಿ ಅದ ಈಗ ಹೇಳ್ರಿ ಅವ್ರಿಗೆ, ಚಾಲು ಆಗೋಕ್ಕಿಂತ ಮೊದಲೇ. ಏನು ವಿನಂತಿಯಪ್ಪ ಅಂದ್ರ, ಒಂದು ನದಿ ಅದ, ಒಂದು ನದಿ ಅದ, ನದಿ ದಂಡಿಗೆ ಒಂದು ಗಿಡ ಅದ. ಹೌದು ಹೌದು, ಗಿಡ ಅದ. ಆ ಗಿಡದಾಗ ಒಂದು ಮಂಗ್ಯ ಕುತ್ತದ. ಮಂಗ್ಯ ಜಾರಿ ನದಿ ಒಳಗೆ ಬಿದ್ದದ. ಹೌದು ಹೌದು, ನದಿ ಒಳಗೆ ಒಂದು ಬಂಗಾರ ಮೂರ್ತಿ ಅದ. ಎಲ್ಲಿ ನದಿ ಒಳಗೆ ಬಂಗಾರ ಮೂರ್ತಿ ಅದ. ಬಿದ್ದಂತ ಮಂಗ್ಯ ಬಂಗಾರ ಮೂರ್ತಿ ಇದ್ದುದು ಮುಟ್ಟಿ ಮಂಗ್ಯ ಇದ್ದುದು ಶಿವವಾಗ್ಯದ. ಮಂಗ್ಯ ಇದ್ದುದು ಶಿವವಾಗ್ಯದ. ಹೌದು ಹೌದು ಹೌದ. ಅವಾಗ ಕಾಡಿನೊಳಗ ಶಿವವಾಗಿ ಕಾಡಿನ ರಾಜ ಆಗಿ ಕಾರಬಾರ ಮಾಡ್ತದ. ಇದು ಎಲ್ಲ ನೋಡಿರ್ತಕ್ಕಂತ ಒಂದು ನರಿಯದ, ಒಂದು ನರಿಯದ. ಹೌದು ಹೌದ. ಕಾಡಿನ ರಾಜ ಅಂತೇಳಿ ಮಂಗ್ಯ ಇದ್ದದ ಶಿವ ಆಗೋದಕ್ಕ ಎಲ್ಲರೂ ಅಂಜಲಾತರು. ಹೌದು ಹೌದು, ಮತ್ತ ಅಂದವ್ರಿ ಅಲ್ರಿ. ನರಿ ಬಲ್ಲಿ ಕಪಟ ಗುಣ ಬತ್ತು. ಏನದು ಕಪಟ ಗುಣ? ಅವಾಗ ಇನ್ನೊಂದು ಕಾಡಿನ ರಾಜ ಆದಂತ ಶಿವಿಗೆ ಹೋಗಿ ಹೇಳ್ತದ, ಏನತ್ತ? ನೋಡಪ್ಪ, ಕಾಡಿನ ರಾಜ ಆತ, ನೀವೇನು ಆ ಶಿವ ನೋಡಿ ಅಂಜಲತ್ತೀರಲ್ಲ, ಅದು ಶಿವ ಅಲ್ಲ, ಮಂಗ್ಯಾದ ನದಿ ಒಳಗೆ ಜಿಗುದು ಶಿವ ಆಗ್ಯದ, ಅದಕ್ಕೆ ಅಂಜಬೇಡ್ರಿ ಅಂತ ಹೇಳಿ ನರಿ ಕೊಟ್ಟಿತನ ಮಾಡಿ ಹೇಳ್ತು. ಹೌದು 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 ಹೌದು. ಅವಾಗ ಶಿವ ನಂಬಲಿಲ್ಲ. ಇದು ಹೌದು ಹೌದಂಗ ನಿನಗ ಸುಳ್ಳು ಅನಿಸ್ತಿತ್ತಂದ್ರ ನಡಿ ಅಂತ ಹೇಳಿ ನರಿ ಹೋಗಿ ಅದೇ ನದಿ ಒಳಗೆ ಜಿಗದು ಆ ಬಂಗಾರ ಮೂರ್ತಿಗೆ ಮುಟ್ಟಿತು. ಏನಾಯ್ತು? ನರಿ ಎತ್ತದು ಹಾವಾಯ್ತು. ಆತ್ಮೀಯ ಬಂಧುಗಳೇ, ಹಾವಾಯ್ತು. ಹೌದಾ? ಕೊಟ್ಟಿತ್ತನದಿಂದ ಹಾವಾಗಿ ಅರಣ್ಯದೊಳಗೆ ಅಡ್ಡಾಡ್ಲತ್ತು. ಅವಾಗ ಆಕಾಶದಿಂದ ಹಾರಿ ಹತ್ತಿ ಎತ್ತಿ ಒಯ್ದು ಗಿಡದಾಗ ಒಯ್ದು ಅಪ್ಪಳಿಸಿ ಗಿಡದಾಗಿಡ್ತು. ಹೌದು ಹೌದು. ಅವಾಗ ಅದೇ ಒಂದು ಅರಣ್ಯದೊಳಗ ಶಿವ ಆಗಿರ್ತಕ್ಕಂತ ಶಿವ ಅದೇ ಹಾವಿನ ಬಂಧನ ಬಯಲು ಮಾಡ್ಯದ. ಅದೇ ಹಾವಿನ ಬಂಧನ ಬಯಲು ಮಾಡ್ಯದ. ಹೌದು ಹೌದು. ಇವತ್ತ ರಾಜೂರು ಗೌಡ್ರಿಗೆ ಹೇಳುದದ, ಹುಟ್ಟಿಗೆ ರಾಹುಲ ಮಾಸ್ತರನಂತವ ಒಬ್ಬ 3 ವರ್ಷದ ಹಿಂದೆ ಒಬ್ಬ ಮಂಗ್ಯಾನಿ ಇದ್ದ. ಹೌದು ಹೌದು, ಮಂಗ್ಯಾನಿ ಇದ್ದ. ನದಿಯಲ್ಲಂತ ಒಂದು ಸತ್ಯ ಸಂಘದ ಧಡಕ್ಕ ಮುಟ್ಟಿ ಹಲೋ ಏನ್ ಮಾಡ್ಲತ್ರಿ? ಹಲೋ ಹಂಗ್ಯಾನ್ ಕೈ ಹಚ್ಬೇಡ್ರಿ ಓಯಪ್ಪ. ನದಿಯಲ್ಲಂತ ಒಂದು ಸತ್ಯ ಸಂಘದ ಹೊಳಿ ಹರಿತಿತ್ತು. ಅದರ ಮಗ್ಗಲಕ್ಕೆ ಒಂದು ಅಜ್ಞಾನ ಇತ್ತು. ಹೌದು ಹೌದ. ಅಜ್ಞಾನ ಎಂಬುವ ಗಿಡದ ಮ್ಯಾಗಲ್ಲು ಹುಟ್ಟಿಗೆ ರಾಹುಲ ಮಾಸ್ತರ ಸತ್ಯ ಸಂಘನು ಹೊಳಿ ಒಳಗೆ ಜಾರಿ ಬಿದ್ದಾನ. ಬೀಳುದ ತಡ ಮದಗೊಂಡ ಮುತ್ಯಾನು ಬಂಗಾರ ಮೂರ್ತಿ ಮುಟ್ಟಿ ಮಂಗ್ಯ ಇದ್ದಂತವ ಸತ್ಯ ಸಂಘದೊಳಗ ಶಿವವಾಗಿ ನಿತ್ತಾನ. ಶಿವವಾಗಿ ನಿತ್ತ ಹರಕತ್ತಲ್ಲಿ ಹೇಳೋಣಿಕೆ ಇದೂ ಒಂದು ನಂದೇ ಜಾತಿದೆ ಶಿವವಾದ ತೇಳಿ ಕಾಡಿನ ರಾಜಕೀಯ ಮಾಡ್ಲಿಕ್ಕ ರಾಜೂರು ಗೌಡ್ರು ಬಿಟ್ರು. ಇವತ್ತು ಮದಗೊಂಡ ಮುತ್ತ ತುಳಿದಿರ್ತಕ್ಕಂತ ಫಳ್ಯಾಂದ ನಿಮಗ ಬಯಲು ಮಾಡ್ತಾ ಕಡ್ಯಾಕ ಮಾಡ್ತೇವ್. ಕಡ್ಯಾಕ ಎಲ್ಲಾರ ರಾಹುಲ್ ಮಾಸ್ತರ್ ಮುಟ್ಟನ ತೇಳಿ ಕೊಟ್ಟಿ ಕೂಡ ತಗೊಂಡು ನೀವೇನಾರು ನರಿಯಾಗಿ ಬಂದ್ರೆ ಅಂದ್ರ ಹಾವಾಗಿ ಗಿಡದಾಗ ಕುತ್ತತ್ತು ಮುಂದ ನಿಮ್ಮ ಬಂಧನ ಬಯಲು ಮಾಡವ ಮದಗೊಂಡ ಮುತ್ತಾನ ಮರಿ ಹುಟ್ಟಿಗೆ ರಾಹುಲ್ ಮಾಸ್ತರನ್ನು ಎಚ್ಚರಲ್ಲೇ ಆಡ್ಕೆ ಮಾಡ್ರಿ. ಹೌದು ಹೌದು. ಅದಕ್ಕೆ ಆತ್ಮೀಯ ಬಂಧುಗಳೇ, ಬಹಳೇನು ಮಾತಾಡ್ಲಾರ್ದೆ ತಮ್ಮ್ಯಾರಿಗೂ ಒಜ್ಜಾಗ್ಲಾರ್ದೆ ಯಾವ ರೀತಿ ತಮ್ಮ ಮಕ್ಕಳು ಮಲಮೂತ್ರ ವಿಸರ್ಜನೆ ಮಾಡಿದಾಗ ಇದು ನನ್ನ ಕೂಸದ, ಇದು ನನ್ನ ಮಗ ಅದ, ತಿಳಿಲಾರ್ದೆ ಮಾಡ್ಯದತ್ತೇಳಿ ತಪ್ಪನ ಬದಿ ಗೊತ್ತುಪ್ಪನ್ನು ಸ್ವೀಕಾರ ಮಾಡ್ತೀರಿ. ಇವತ್ತು ಸಂಜೀತನ ಇವೆರಡೂ ಸಂಘಗಳ ನಡುವ ಏಳರೆ ಅಲ್ಪ ದೋಷಗಳಾದ್ರ ತಪ್ಪನ ಬದಿ ಗೊತ್ತುಪ್ಪನ್ನು ಸ್ವೀಕಾರ ಮಾಡಬೇಕು. ಇವತ್ತು ಜಗತ್ತದೊಳಗ ಒಂದು ಜ್ಞಾನ, ಒಂದು ಭಕ್ತಿ
ಏನು ಒಂದು ಜ್ಞಾನ ಒಂದು ಭಕ್ತಿ ಒಂದು ಭಕ್ತಿ ಅನ್ನಂತ ಎರಡು ವಿಷಯಗಳನ್ನು ಇಟ್ಟು ಹೌದು ಹೌದು ಸರ್ಜೋಡಿ ಕಲಾವಿದರು ಬಿಟ್ಟು ಪಾಲ ನಮಗೆ ಇರ್ತದನ್ನೋ ಒಂದು ಆತ್ಮವಿಶ್ವಾಸದ ಮೇರೆಗೆ ಹೌದು ಒಂದು ನಾಲ್ಕು ನುಡಿ ಚಾಲ ಹಾಡಿ ಸರ್ಜೋಡಿ ಕಲಾವಂತರಿಗೆ ಪಾಲಿ ಹೋಗ್ತದ. ತಾವೆಲ್ಲರೂ ಭಕ್ತಿ ಭಾವದಿಂದ ಕುತ್ತು ಕೇಳಬೇಕಂತೇಳಿ ತಮ್ಮೆಲ್ಲರಿಗೂ ಶರಣಾರ್ಥಿಗಳನ್ನು ಹೇಳಿ ಹೌದು ಚಾಲಿ ಚಾಲು ಮಾಡ್ತಕ್ಕಂಥದ್ದು. ಹಲೋ